ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ಗದಗದ ಒಂದು ಇನ್ಸಿಡೆಂಟು ಇಡೀ ವಿಜ್ಞಾನಕ್ಕೆ ಸವಾಲಾಗಿದೆ ಅಂತಂದರೆ ತಪ್ಪಾಗೋದೇ ಇಲ್ಲ. ಇಡೀ ದೇಶದಾದ್ಯಂತ ಈ ಒಂದು ವಿಚಾರ, ಈ ಒಂದು ಇನ್ಸಿಡೆಂಟ್ನ ವಿಡಿಯೋಗಳು ವೈರಲ್ ಆಗಿದ್ದು ಸಾಕಷ್ಟು ಜನ ನಂಬ್ತಿದ್ದಾರೆ. ಕೆಲವರು ಅದರಲ್ಲಿ ವಿಜ್ಞಾನ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಏನೂ ಹೇಳಿಲ್ಲ, ಸೊ ಹಾಗಾಗಿ ಅಧಿಕೃತವಾಗಿ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸಾಕ್ಷಿಗಳು, ದಾಖಲೆಗಳು, ಆಧಾರಗಳು ಒಳಗಡೆ ಏನು ನಡೆದೈತೆ ಅನ್ನುವಂಥದ್ದು ಹೊರಗಡೆ ಬಂದಿಲ್ಲ, ಹಾಗಾಗಿ ನಾವು ನಂಬೋದು ಹೇಗೆ ಅಂತ ಒಂದು ವರ್ಗ ಇದೆ. 33 ದಿನ, ಸರಾಸರಿ 33 ದಿನ ಅಥವಾ 775 ಗಂಟೆಗಳ ಕಾಲ ಓರ್ವ ವ್ಯಕ್ತಿ, ಮಧ್ಯ ವಯಸ್ಸಿನವರು, ಒಂದು 50ರಿಂದ 55 ಆಸುಪಾಸು ಅಂತ ಅಂದ್ಕೊಳ್ಳಿ, ಒಂದು ಕೋಣೆ ಒಳಗಡೆ ಕುತ್ಕೊಳ್ತಾರೆ. ಅವರ ಸುತ್ತ ಇಟ್ಟಿಗೆಗಳಿಂದ ಒಂದು ಕಟ್ಟಡವನ್ನು ಕಟ್ಟಲಾಗುತ್ತೆ. ಕಂಪ್ಲೀಟ್ ಆಗಿ ಅದನ್ನು ಸಿಮೆಂಟ್ನಿಂದ ಪ್ಯಾಕ್ ಮಾಡಲಾಗುತ್ತೆ. ಒಳಗಡೆ ವ್ಯಕ್ತಿ ಕೂತಿರ್ತಾರೆ. 775 ಗಂಟೆಗಳ ಸತತ ಕಾಲ ಅನ್ನ, ನೀರು, ಬೆಳಕು, ಗಾಳಿ, ಊಟ ಯಾವುದೂ ಇಲ್ಲದೆ ಬದುಕಿ ಬರ್ತಾರೆ. ನೆನ್ನೆ ಅಂತಂದರೆ ಎಂಥವ್ರಿಗಾದ್ರೂ ಅದು ಆಶ್ಚರ್ಯ, ಕ್ವಶನ್ ಹುಡ್ಕೊಳ್ಳುತ್ತೆ. ಸಹಜವಾಗಿ ವಿಜ್ಞಾನ ಇದಕ್ಕೆ ಏನು ಹೇಳುತ್ತಪ್ಪ ಈಗ ಅಂತ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಇದೆಲ್ಲೂ ತುಂಬ ದೂರದಲ್ಲೋ ನಡೆದಿರ್ತಕ್ಕಂಥ ಘಟನೆ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದರಲ್ಲೂ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಬೆಂತೂರು ಎನ್ನುವಂತಹ ಅವಳಿ ಗ್ರಾಮಗಳ ಮಧ್ಯೆ ಇರತಕ್ಕಂಥ ಒಂದು ಮಠದಲ್ಲಿ ನಡೆದಿರ್ತಕ್ಕಂಥ ಪವಾಡ. ಕೆಲವರಿಗೆ ಅದು ಉತ್ಪ್ರೇಕ್ಷೆ ಅಂತ ಅನ್ನಿಸಬಹುದು, ಕೆಲವರು ಭಕ್ತಿಯಿಂದ ನಂಬಬಹುದು. ಸಹಜವಾಗಿ ನಾನು ಎರಡೂ ವರ್ಗದಲ್ಲೂ ಇರಲ್ಲ. ಒಂದು ಭಕ್ತಿಯಿಂದ ನೇರವಾಗಿ ನಂಬ್ತೀವಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ದಾಖಲೆಗಳು ಬೇಡ, ಸಾಕ್ಷಿಗಳು ಬೇಡ, ಹೌದಪ್ಪ ನಾನು ನಂಬ್ತೀನಿ, ಒಂದು ವರ್ಗ. ಇನ್ನೊಂದು ವರ್ಗ ಕಂಪ್ಲೀಟ್ ಆಗಿ ನಾನು ಸೈನ್ಸ್ನಿಂದ ಅವಲಂಬನೆ ಆಗಿದ್ದೀನಿ, ಸೈನ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಹೌದು ಅಂತ ಹೇಳಿದ್ರೆ ನಾನು ನಂಬ್ತೀನಿ, ಇಲ್ಲ ಅಂದರೆ ನಾನು ಇಲ್ಲ. ಬಟ್ ಯಾವ ಕಾರಣಕ್ಕೂ ಸೈನ್ಸ್ನ ನಂಬಿಕೊಂಡು ನಾವು ಧಾರ್ಮಿಕವಾಗಿ ನಂಬಿಕೆಯನ್ನು ದೂರುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ಹಾಕುವಂಥದ್ದು, ಅನುಮಾನಿಸುವುದು ತಪ್ಪಾಗುತ್ತೆ. ಇವೆರಡರ ಮಧ್ಯದಲ್ಲಿ ಅದು ಆಗದೇ ಇರಲಪ್ಪ ಅಂತ ಕೇಳ್ಕೊಳ್ಳೋಣ. ಐ ಮೀನ್ ಯಾವ ರೀತಿ ಅಂತಂದರೆ, ಸಾಕಷ್ಟು ಪವಾಡಗಳು ನಮ್ಮಲ್ಲಿ ಸುಳ್ಳಾಗಿರ್ತಕ್ಕಂಥ ಸಾವಿರಾರು ಉದಾಹರಣೆಗಳಿದ್ದಾವೆ. ಆರಂಭದಲ್ಲಿ ಅವನ್ನು ನಾವು ಎತ್ತಿ ಮೆರೆಸಿರ್ತೀವಿ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಇದು ಫೇಕ್ ಅಂತ ಗೊತ್ತಾದಾಗ ತುಂಬ ನಿರಾಸೆ ಆಗ್ಬಿಟ್ಟಿರುತ್ತೆ ಮನುಷ್ಯನಿಗೆ. ಹಾಗಾಗಿ ಈ ಒಂದು ಘಟನೆ ಸುಳ್ಳಾಗದೇ ಇರಲಿ, ನಿರಾಶೆ ಆಗದೇ ಇರಲಿ, ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದನ್ನು ಎತ್ತಿ ಎತ್ತಿ ತೋರಿಸ್ತಾ ಇದೆ ಈ ಒಂದು ಘಟನೆ. ಹಾಗಾಗಿ ಈ ಒಂದು ಘಟನೆ ಯಾವುದೇ ಕಾರಣಕ್ಕೂ ಸುಳ್ಳಾಗದೇ ಇರಲಿ, ಅವರು ಮಾಡಿರ್ತಕ್ಕಂಥ ಸಾಧನೆ ನಿಜಕ್ಕೂ ವಿಶ್ವವ್ಯಾಪಿಯಾಗಿ ಹರಡಲಿ ಅನ್ನುವಂಥದ್ದು ನನ್ನ ಒಂದು ಮನದಾಳದ ಇಚ್ಛೆ, ಆಸೆ. ಏನಿದು ಘಟನೆ ಅನ್ನೋದನ್ನು ವಿವರವಾಗಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪವಾಡಗಳು ನಡೆದು ಅದು ಆನ್ಲೈನ್ನಲ್ಲಿ ವೈರಲ್ ಆಯಿತು ಅಂತಂದರೆ ಸಹಜವಾಗಿ ಏನಾಗುತ್ತೆ, ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದಿದೆ ಅಂತಂದರೆ ಅಲ್ಲಿ ಈ ಮುತ್ಯಾಗಳು ಅಂಥವ್ರನ್ನ ಇಂಥವ್ರನ್ನ ನಂಬ್ಕೊಂಡು ಜನ ಮರಳಾಗ್ತಿದ್ದಾರೆ, ಜನ ಅಲ್ಲಿ ಪ್ರಶ್ನೆ ಮಾಡ್ತಿಲ್ಲ, ಜನ ವಾಸ್ತವವನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಗುಂಪಲ್ ಗೋವಿಂದ ಅಂತ ಜೈ ಅನ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಕಾಮೆಂಟ್ಸ್ಗಳನ್ನ ಅತಿರೇಕವಾಗಿ ನಾವು ಗಮನಿಸಿರ್ತೀವಿ. ಅದಕ್ಕೆ ಕಾರಣಗಳು ಒಂದಷ್ಟು ಜನ ಇದ್ದಾವೆ. ಕೆಲವರು ಡೋಂಗಿಗಳು, ಕೆಲವರು ಫೇಕ್ಗಳು, ಕೆಲವರು ಸುಮ್ಮನೆ ಪ್ರಚಾರ ಪ್ರಿಯರು, ಇವ್ರುಗಳೆಲ್ಲ ಸೇರ್ಕೊಬಿಟ್ಟು ಏನು ಮಾಡ್ಬಿಟ್ಟಿದ್ದಾರೆ ಅಂತಂದ್ರಲ್ಲಿ ಜನರನ್ನ ಮರಳು ಮಾಡಾಕ್ಬಿಟ್ಟಿದ್ದಾರೆ. ಆದರೆ ಅಂಥವರ ನಡುವೆಯೂ ಕೂಡ ಕೆಲವೊಬ್ರು ಸಾಧಕರಿರ್ತಾರೆ, ಕೆಲವೊಬ್ರು ಯೋಗಿಗಳಿರ್ತಾನೆ ಅನ್ನುವಂಥದ್ದನ್ನು ಈ ಒಂದು ಘಟನೆ ನಮಗೆ ಕೊಡದಂಗೆ ತೋರಿಸ್ತಾ ಇದೆ. ಏನಿದು ಘಟನೆ ಅನ್ನೋದನ್ನ ಈಗ ನಾವು ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಈ ಒಂದು ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದು ಅಂತೂರು ಬೆಂತೂರು ಎನ್ನುವಂತಹ 2 ಗ್ರಾಮಗಳ ನಡುವೆ ಇರತಕ್ಕಂಥ ಜಗದ್ಗುರು ಬೂದೀಶ್ವರ ಮಠದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಜೂನ್ 3ನೇ ತಾರೀಕು ಪ್ರೆಸೆಂಟ್ ಅಲ್ಲಿರ್ತಕ್ಕಂಥ ಪೀಠಾಧಿಪತಿಗಳಾದಂಥ ರಾಚೋಟೇಶ್ವರ ಶಿವಾಚಾರ್ಯ ಮಹಾಯೋಗಿಗಳು ಜೂನ್ 3ನೇ ತಾರೀಕು ಒಂದು ಮಹತ್ ಕಾರ್ಯವನ್ನು ನೆರವೇರಿಸಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಲ್ಲಿ ಮಾಡ್ತಾರೆ. ಬಹುಶಃ ಸಾಮಾನ್ಯರ ಕೈಲಿ ಅದು ನನ್ನ ಪ್ರಕಾರ ಆಗಲ್ಲ. ಏನು ಅದು ಮಹತ್ ಕಾರ್ಯ ಅಂತಂದರೆ, ಯಾವ ಒಂದು ಮಠದಲ್ಲಿ ಒಂದು ಶಿವಲಿಂಗ ಇರುತ್ತೆ, ಆ ಶಿವಲಿಂಗದ ಮುಂದೆ ಇವರು ತಪಸ್ ಮಾಡುವಂಥದ್ದು. ಆ ತಪಸ್ಸು ಎಷ್ಟು ಕಠಿಣ ಮಟ್ಟದಲ್ಲಿತ್ತು ಅಂತಂದರೆ, ಕಂಪ್ಲೀಟ್ ಆಗಿ ಇವರನ್ನು ಒಂದು ಗೋಡೆ ಅಥವಾ ಒಂದು ಮನೆ ರೂಪದಲ್ಲಿ ಮುಚ್ಚಾಕಿ ಅದಕ್ಕೆ ಸಿಮೆಂಟ್ನಲ್ಲಿ ಕಂಪ್ಲೀಟ್ ಪ್ಯಾಕ್ ಮಾಡಿ ಇವರನ್ನು ಒಳಗಡೆ ಕೂರಿಸಿರ್ತಾರೆ. ಜೂನ್ 3ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ಇವರು ಹೋಗಿ ಅಲ್ಲಿ ತಪಸ್ಸಿಗೆ ಕೂತ್ಕೊಳ್ತಾರೆ. ಒಂದು ಕಠಿಣವಾದಂಥ ತಪಸ್ಸು, ಅದನ್ನು ಶಿವಯೋಗ ಸಮಾಧಿ ಅಂತಲೂ ಕೂಡ ಕರಿಬಹುದು. ಆ ಒಂದು ಪ್ರಕ್ರಿಯೆಯನ್ನು ಜೀವಂತ ಸಮಾಧಿ ಅಂತಲೂ ಕೂಡ ಕರೆಯಬಹುದು ಆ ಒಂದು ಪ್ರಕ್ರಿಯೆಯನ್ನು. ಯಾಕಂತಂದರೆ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಕಮ್ಯುನಿಕೇಟ್ ಮಾಡ್ತಿದ್ದಾನೆ ಅನ್ನೋದಕ್ಕೆ ಇಲ್ಲ, ಅಥವಾ ಈ ಸೂರ್ಯನ ಬೆಳಕು ನಮ್ಮ ಸ್ಪರ್ಶ ಮಾಡ್ತಾ ಇದೆ ಅನ್ನೋದಕ್ಕೂ ಇಲ್ಲ, ಆಮ್ಲಜನಕ ಆಕ್ಸಿಜನ್ ವಾಯು ಅಲ್ಲಿ ನಮ್ಮನ್ನು ಪ್ರವೇಶ ಮಾಡ್ತೈತೆ ಅನ್ನೋದಕ್ಕೂ
ಇಲ್ಲ. ಯಾರೋ ತಂದು ನೀರು ಕೊಡ್ತಾರೆ ಅನ್ನೋದಕ್ಕೂ ನೀರು ಇಲ್ಲ, ವ್ಯಕ್ತಿಯೂ ಇಲ್ಲ. ಇಲ್ಲ ಯಾರೋ ಒಂಚೂರು ಊಟ ಮಾಡಿಸ್ತಾರೆ ಅನ್ನೋದಕ್ಕೂ ಊಟನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಸೊ ಅಂತ ಜಾಗದಲ್ಲಿ ಶಿವಲಿಂಗದ ಮುಂದೆ ಒಂದು ಕಠಿಣವಾದಂಥ ತಪಸ್ಸನ್ನು ಮಾಡೋದಕ್ಕೆ ಅವರು ಮನಸ್ಸು ಮಾಡ್ತಾರೆ. ಅದೇ ರೀತಿ ಆ ಒಂದು ಜಾಗದಲ್ಲಿ ಜೀವಂತ ಸಮಾಧಿ ಪ್ರಕ್ರಿಯೆಯು ಕೂಡ ಜೂನ್ 3ನೇ ತಾರೀಕು ನಡೆಯುತ್ತೆ. ಕಂಪ್ಲೀಟ್ ಆಗಿ ಕವರ್ ಮಾಡಿ ಭಕ್ತಾದಿಗಳು ಎಲ್ಲರೂ ಕೂಡ ಆಚೆಗೆ ಬರ್ತಾರೆ. ನೀವು ಕೇಳ್ತೀರಿ, ಈಗ ಯಾವ ಪುರುಷಾರ್ಥಕ್ಕೆ ಈ ಒಂದು ಸಾಧನೆ, ಯಾವ ಕಾರ್ಯಕ್ಕೆ ಅವರು 33 ದಿನ ಜೀವಂತ ಸಮಾಧಿ ಆಗಿರಬೇಕು ಅಂತ ಬಯಸಿದ್ರು ಅಂತ? ಒಂದು ಸಹಜವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಪೂಜೆಗಳು, ಯಾವುದೇ ಒಂದು ಹೊಸ ರೀತಿಯ ಪ್ರಕ್ರಿಯೆಗಳು ನಡೆದ್ರು ಈ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ ನಾವು, ಲೋಕ ಕಲ್ಯಾಣಕ್ಕಾಗಿ ಮೊದಲು ಅಂತ. ಸೊ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಇವರ ಒಂದು ಉದ್ದೇಶ ಅಥವಾ ಇವರ ಮಠ ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ, ಅವ್ರು ಯಾವ ಕಾರಣಕ್ಕೆ ಈ ಒಂದು ಕಠಿಣ ಶ್ರಮದಲ್ಲಿ ಈ ಒಂದು ಯೋಗವನ್ನ ಸಾಧಿಸಿ ಬಂದ್ರು ಅಂತಂದ್ರೆ, ಒಂದು ವಿಶ್ವಕ್ಕೆ ಶಾಂತಿ ಸಿಗಬೇಕು, ಶಾಂತಿ ಲಭಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ, ಮತ್ತೊಂದು ಈ ನಾಡಿಗೆ ಮಳೆ ಬೆಳೆ ಸಮೃದ್ಧಿ ಆಗಬೇಕು ಅನ್ನುವಂಥ ಒಂದು ಲೋಕ ಕಲ್ಯಾಣದ ಕಾರಣದಿಂದ, ಮತ್ತೊಂದು ರೈತರ ಏಳಿಗೆ ಆಗಬೇಕು, ಸೈನಿಕರ ರಕ್ಷಣೆ ಆಗಬೇಕು. ಇದಿಷ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಸ್ಗಳಲ್ವೇನ್ರಿ? ಯಾವುದನ್ನಾದ್ರೂ ವಿರೋಧಿಸುವಂಥ ಅಂಶಗಳಿದೆ ಅಲ್ಲಿ. ಸೊ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾವು ಲೋಕ ಕಲ್ಯಾಣ ಅಂತ ಚಾಚು ತಪ್ಪದೆ ಮೆನ್ಷನ್ ಮಾಡ್ಬೋದು. ಸೊ ಈ ಹಿತ ಕಾರ್ಯದಿಂದ ಇವ್ರು ಏನ್ ಮಾಡ್ತಾರೆ, ಜೀವಂತ ಸಮಾಧಿ ಪ್ರಕ್ರಿಯೆಗೆ ಹೋಗಿ ಕೂತ್ಕೊಳ್ತಾರೆ. ಕಂಪ್ಲೀಟ್ ಆಗಿ ಇವರನ್ನ ಬಂದ್ ಮಾಡಿ ಆಚೆ ಬರ್ತಾರೆ. ಅದಾದ ನಂತರ 1 ಸೆಕೆಂಡ್ ಕೂಡ ಅಲ್ಲಿ ಭಜನೆಗಳು ನಿಂತಿಲ್ಲ, ಮಂತ್ರಗಳು ನಿಂತಿಲ್ಲ, ಓಂ ನಮ ಶಿವಾಯ ಅನ್ನುವಂತಹ ಶಿವ ಘೋಷಣೆಗಳು ನಿಂತಿಲ್ಲ. ಸುತ್ತಮುತ್ತ 16 ಹಳ್ಳಿಯ ಜನರು ಒಂದು ದಿನ ಇವ್ರು ಕಂಪ್ಲೀಟ್ ಆಗಿ ಮಾಡಿದ್ರೆ, ಈ ಹಳ್ಳಿಯವರು ನೆಕ್ಸ್ಟ್ ಇನ್ನೊಂದು ಹಳ್ಳಿಯವರು ಬರುವಂಥದ್ದು, ಭಾಗವಹಿಸುವಂಥದ್ದು, ಆ ಒಂದು ಜಾಗದಲ್ಲಿ ಭಕ್ತಿಯಿಂದ ಸಮರ್ಪಿಸುವಂಥದ್ದು. ಆ ಒಂದು ಜಾಗದಲ್ಲಿ ತಮ್ಮ ಭಕ್ತಿ ಏನಿದೆ, ಅವ್ರು ಮಾಡ್ತಿರ್ತಕ್ಕಂಥ ಈ ಲೋಕ ಕಲ್ಯಾಣದ ಕಾರ್ಯ ಯಶಸ್ವಿ ಆಗಲಿ, ಅವ್ರ ಆಚೆ ಬದುಕಿ ಬರಲಿ ಅನ್ನುವಂಥ ಒಂದು ನಂಬಿಕೆಯಿಂದ ಸಾವಿರಾರು ಜನ ಭಕ್ತಾದಿಗಳ ಒಂದು ಜಾಗಕ್ಕೆ ಬಂದು ಪ್ರತಿದಿನವೂ ಕೂಡ ಮಂತ್ರ ಘೋಷಗಳನ್ನು ಹೇಳುವಂಥದ್ದು, ಶಿವನ ಧ್ಯಾನವನ್ನು ಪಠಿಸುವಂಥದ್ದು, ಶಿವನ ಮಂತ್ರಗಳನ್ನು ಉಚ್ಚರಿಸುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆ ಸತತವಾಗಿ ನಡ್ಕೊಂಡು ಬರುತ್ತೆ. ಯೂಶುವಲಿ ಆ ಜಾಗದಲ್ಲಿ ನೀವು ಕೂತ್ಕೊಂಡು ಗಮನಿಸ್ತಾ ಇದ್ರೆ 33ನೇ ದಿನ ಎಷ್ಟು ಬೇಗ ಬರುತ್ತಪ್ಪ ಅನ್ನೋಂಥ ಒಂದು ಖಾತ್ರಿ ಇರುತ್ತೆ. ಕಾರಣ ಏನು ಅಂತಂದ್ರೆ, ಒಂದು ಅವ್ರು ಬದುಕಿ ಬಂದ್ರು ಅಂತಂದ್ರೆ ಗ್ರೇಟ್ ಸೆಲ್ಯೂಟ್. ಅಥವಾ ಏನಾದ್ರು ಅಹಿತಕರವಾಗಿ ಏನೋ ಬ್ಯಾಡ್ ಇನ್ಸಿಡೆಂಟ್ ಆಗೋಯ್ತು ಅಂತಂದ್ರೆ, ಅಯ್ಯೋ ಪಾಪ ಒಂದು ಜೀವ ಕಳ್ಕೊಂಡ್ಬಿಟ್ವಲ್ಲ ಅನ್ನುವಂಥ ಒಂದು ಆಘಾತ. ಆದರೆ 33ನೇ ದಿನ ಅಂತಂದ್ರೆ ನಿನ್ನೆ ಜೂನ್ 5ನೇ ತಾರೀಕು ಭಾನುವಾರ, ಇವತ್ತು ನಾವು ಸೋಮವಾರ ವಿಡಿಯೋ ನೋಡ್ತಿರೋದು, ನಾನು ವಿಡಿಯೋ ಮಾಡ್ತಿರೋದು. ಸೊ ನಿನ್ನೆ ಸರಿಸುಮಾರು ಒಂದು 10 ಗಂಟೆಯಲ್ಲಿ ಆ ಬಾಗಿಲನ್ನು ಒಡೆದು, ಆ ಗೋಡೆಯನ್ನು ಒಡೆದು ಅವರನ್ನ ಆಚೆ ಕರ್ಕೊಂಡು ಬರ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ನಿಜಕ್ಕೂ ಒಂದು ಕ್ಷಣ ನಿಬ್ಬೆರಗಾಗೋದೇ ನಾನೇ ಅಂತಂದ್ರೆ ತಪ್ಪಾಗೋದಿಲ್ಲ. ನೀವು ಕೂಡ ಆ ವಿಜುವಲ್ಸ್ಗಳನ್ನ ಗಮನಿಸಿರ್ತೀರಿ, ನಾನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ, ನೋಡ್ಬೋದು. ಒಂದು ಕ್ಷಣ ನಿಮಗೆ ಅನ್ಸುತ್ತೆ, ಹೆಂಗ್ ಸಾಧ್ಯ ಇದು ಅಂತ ಅನ್ಸುತ್ತೆ. ಅವರ ಕೈಗಳನ್ನ ನೋಡ್ಬೋದು ನೀವು, ತೇಲಾಡ್ತಿದ್ದಾವೆ ಗಾಡಿಯಲ್ಲಿ. ಅಂದ್ರೆ ಯಾವುದೇ ರೀತಿಯ ಶಕ್ತಿ ಇಲ್ಲ, ಶಕ್ತಿಯನ್ನ ಕಳ್ಕೊಂಡಂತೆ ತೇಲಾಡ್ತಿದ್ದಾವೆ ಕೈಗಳು, ಅವ್ರ ಕಣ್ಣುಗಳು ತೇಲಿಸ್ತಾ ಇದ್ದಾವೆ. ಸೊ ಅದೇನಾಗುತ್ತೆ ಅಂತಂದ್ರೆ, ಪ್ರಕೃತಿಗೆ ಮತ್ತೆ ಮರಳಿ ಬಂದ್ರು ಅವರು. ಪ್ರಕೃತಿಗೆ ಮತ್ತೆ ಮರಳಿ ಬಂದಾಗ ಒಂದು ಮಗು ತಾಯಿ ಗರ್ಭದಿಂದ ಬಂದಾಗ ಫೀಲ್ ಆಗುತ್ತಲ್ಲ, ಆ ರೀತಿ ಫೀಲ್ ಆಗ್ತಿದೆ ಅವ್ರಿಗೆ. ಎಲ್ಲ ಒಂದು ಸಮಾಜವನ್ನು ನೋಡ್ತಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿ 775 ಲಿಂಗಗಳನ್ನ ಈ ಹಿಂದೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. 775 ಲಿಂಗಗಳು. ಯಾಕೆ 775 ಬಂತು ಅಂತಲೂ ಕೂಡ ಹೇಳ್ತೀನಿ. ಯಾಕೆ 775 ಗಂಟೆಗಳ ಕಾಲನೇ ಇವರು ಆ ಜೀವಂತ ಸಮಾಧಿ ಪ್ರಕ್ರಿಯೆಯಲ್ಲಿ ಇದ್ರು ಅಂತಲೂ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ ಲಿಂಗಗಳ ಮುಂದೆ ಕರ್ಕೊಂಡು ಬಂದು ಇವರನ್ನ ಒಂದು ಚಪ್ಪಡಿ ಮೇಲೆ ಕೂರಿಸಿ, ಅದಾದ ನಂತರ ಹೂವುಗಳೆಲ್ಲನೂ ಕೂಡ ಅಲ್ಲಿ ಅರ್ಪಿಸಿರ್ತಾರೆ. ಇವರಿಗೆ ಕ್ಷೀರಾಭಿಷೇಕ ನಡೆಯುತ್ತೆ ಆ ಜಾಗದಲ್ಲಿ. ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಬಂದಂಥವ್ರನ್ನ. ಕೆಲವರು ಕೈಕಾಲುಗಳನ್ನ ಉಜ್ಜುತ್ತಾರೆ. ಕಾರಣ ಏನು ಅಂತಂದ್ರೆ, ಮನುಷ್ಯನ ದೇಹಕ್ಕೆ ಉಷ್ಣಾಂಶ ಶೀತಾಂಶ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಕಂಪ್ಲೀಟ್ ಆಗಿ ಉಷ್ಣಾಂಶ ಆಗೋಯ್ತು ಅಂತಂದ್ರೆ ಬಾಡಿಯಲ್ಲಿ ಆಗುವಂತಹ ಘಟನೆಗಳನ್ನ ನೀವು ಗಮನಿಸಿರ್ತೀರಿ. ಬೇರೆ ರೀತಿನೇ ನಮ್ಮ ಬಾಡಿ ಸೂಚನೆಗಳನ್ನ ಕೊಡ್ತಾ ಇರುತ್ತೆ. ಗ್ಯಾಸ್ಟ್ರಿಕ್ ಬರುವಂಥದ್ದು, ಅಥವಾ ನಂಗೆ ಆಗ್ತಿಲ್ಲ ಅನ್ನುವಂಥದ್ದು, ಹುರಿಮೂತ್ರ ಬರುವಂಥದ್ದು, ಈ ರೀತಿ ಉಷ್ಣಾಂಶ ಬಂತು ಅಂತಂದ್ರೆ. ಇನ್ನು ಶೀತಾಂಶ ಬಂತು ಅಂತಂದ್ರೆ ಮೂಗು ಸೋರುವಂಥದ್ದು, ಕೆಮ್ಮು, ನೆಗಡಿ, ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತೀವಿ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ ದೇಹ ಕಂಪ್ಲೀಟ್ ಆಗಿ ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಅದೆಲ್ಲದಿಂದನೂ ಕೂಡ ಹೊರಗುಳಿದು ಆ ಗೋಡೆ ಒಳಗಡೆ ಉಳ್ಕೊಂಡು 33 ದಿನ ಆದ್ಮೇಲೆ ಆಚೆ ಬರುತ್ತೆ ಅಂತಂದ್ರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಯಾವ ಕಾರಣಕ್ಕೂ ಈ ಒಂದು ಇನ್ಸಿಡೆಂಟ್ ಸುಳ್ಳಾಗದೇ ಇರಲಿ, ಸನಾತನ ಧರ್ಮಕ್ಕೆ ಶಕ್ತಿ ಇದೆ ಅನ್ನುವಂಥದ್ದನ್ನ ಈ ಒಂದು ಘಟನೆ ಇಡೀ ಜಗತ್ತಿಗೆ ತೋರಿಸ್ಲಿ ಅಂತ ನಾನು ಆರಂಭದಲ್ಲಿ ಹೇಳಿದ್ದು. ಅದಾದ ನಂತರ ಅಲ್ಲಿರ್ತಕ್ಕಂಥವರೆಲ್ಲ ಜೈಘೋಷಗಳನ್ನ ಕೂಗ್ತಾ ಇರ್ತಾರೆ, ಓಂ ನಮ ಶಿವಾಯ ಅಂತ ಪಠಿಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಿವಯೋಗಿಗಳು ಕಣ್ಬಿಡ್ತಾರೆ. ಕಣ್ಬಿಟ್ಟು ಇವರಿಗೆ ಕ್ಷೀರಾಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ಮಳೆಯೂ ಕೂಡ ಬರುತ್ತೆ, ವರುಣನ ಆಗಮನ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಗಮನಿಸ್ಬೋದು ವಿಜುವಲ್ಸ್ ಅಲ್ಲಿ ನೀವು. ಕೆಲವರು ಸಾಧಕರಿದ್ದಾರೆ ನಮ್ಮಲ್ಲಿ, ಸಾಕಷ್ಟು ಜನ ಸಾಧಕರಿದ್ದಾರೆ.
ಕೆಲವರು ಗುಪ್ತವಾಗಿ ಸಾಧನೆ ಮಾಡಿ ಹೋದಂಥವ್ರು ಇದ್ದಾರೆ, ಇನ್ನು ಕೆಲವರು ಬಹಿರಂಗವಾಗಿ ಸಾಧನೆ ಮಾಡಿ ಹೋದಂಥವ್ರು ಇದ್ದಾರೆ. ಸೊ ಹಾಗಾಗಿ ಆ 775 ಶಿವಲಿಂಗಗಳ ಮುಂದೆ ಇವರಿಗೆ ಕ್ಷೀರಾಭಿಷೇಕ ನಡೆಯುತ್ತೆ. ತದನಂತರ ಇವರಿಗೆ ಬಾಡಿಯಲ್ಲಿ ಒಂದಷ್ಟು ವೀಕ್ನೆಸ್ ಕಂಡು ಬಂದಿದ್ರಿಂದ, ಚೇತರಿಕೆ ಆಗದೇ ಇರೋದು ಕಂಡು ಬಂದಿದ್ರಿಂದ ತಕ್ಷಣ ಇವರನ್ನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡ್ತಾರೆ. ಅವ್ರು ಆದಷ್ಟು ಬೇಗ ಗುಣಮುಖರಾಗಿ ಆಚೆ ಬರಲಿ ಅನ್ನೋದು ನಮ್ಮ ಆಶಯ, ನೋಡ್ತಿರ್ತಕ್ಕಂಥ ವೀಕ್ಷಕರ ಆಶಯ. ಈಗ ಕೆಲವರು ಹೇಳ್ತಾರೆ, ಸಾಧನೆ ಮಾಡ್ಬಿಟ್ಟು ಬಂದವರು ಆಸ್ಪತ್ರೆಗೆ ಯಾಕೆ ಸೇರ್ಕೊಂಡ್ರು ಅಂತ. ನಮ್ಮಲ್ಲಿ ಎಷ್ಟೋ ಯೋಗಿಗಳಿಗೆ, ಎಷ್ಟೋ ಸ್ವಾಮೀಜಿಗಳಿಗೆ ಆಸ್ಪತ್ರೆಗೆ ಸೇರಿದಂಥದ್ದನ್ನು ನಾವು ಗಮನಿಸಿದ್ದೀವಿ. ಒಂದು ಈ ಭಗವಂತನ ಒಂದು ಚೌಕಟ್ಟು ಅಂತ ಇರುತ್ತೆ, ಆ ಡೆಸ್ಟಿನಿ ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಭಗವಂತ, ನೀನು ಹಿಂಗೆ ಇರಬೇಕು, ನೀನು ಹಿಂಗೆ ಮಾಡಬೇಕು, ನೀನು ಹಿಂಗೆ ಬದುಕಬೇಕು ಅಂತ. ಸೊ ಅದನ್ನ ಯಾರು ಕೂಡ ತಪ್ಸೋದಕ್ಕಾಗಲ್ಲ. ಸೊ ಎಲ್ಲ ಒಂದು ಕಡೆ ಅವ್ರು ಎಷ್ಟೇ ಸಾಧನೆ ಮಾಡಿ ಹೊರಗಡೆ ಬಂದ್ರು ಕೂಡ ಈಗ ಸೈನ್ಸ್ ಬೇಕಾಯ್ತು, ಅಲ್ಲಿ ಅವ್ರಿಗೆ ಆ ವೆಂಟಿಲೇಷನ್ ಬೇಕಾಯಿತು, ಆ ಇಂಜೆಕ್ಷನ್ ಬೇಕಾಯಿತು, ಆ IV ಫ್ಲೂಯಿಡ್ ಬೇಕಾಯಿತು. ಆ ಒಂದು ಸಂದರ್ಭದಲ್ಲಿ ಸೈನ್ಸ್ ಆ್ಯಂಡ್ ನಮ್ಮ ಸನಾತನ ಧರ್ಮ ಬೇರೆ ಬೇರೆ ಆಯಾಮಗಳಲ್ಲಿ ಇದ್ರೂ ಒಂದಕ್ಕೊಂದು ಅಂಟ್ಕೊಂಡೈತೆ ಅಂತ ಹೇಳ್ತೀವಿ. ಎಷ್ಟೋ ಡಾಕ್ಟರ್ಗಳು ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಯಾವುದನ್ನ ಅಂತಂದಾಗ ದೇವರ ಶ್ಲೋಕಗಳನ್ನ ಹೇಳಿರೋದನ್ನ ಗಮನಿಸಿದ್ದೀವಿ. ಎಷ್ಟೋ ಮಹಿಳೆಯರಿಗೆ ಪ್ರಸೂತಿ ಆಗುವಂಥ ಸಂದರ್ಭದಲ್ಲಿ ಕೃಷ್ಣಾಯ ವಾಸುದೇವಾಯ ಶ್ಲೋಕ ಹೇಳಿರೋದನ್ನ ಗಮನಿಸಿದ್ದೀವಿ ನಾವು. ಸೊ ಸನಾತನ ಹಾಗೇನೆ ಸೈನ್ಸ್ ಬೇರೆ ಬೇರೆ ಇದ್ರೂ ಒಂದು ಇನ್ನೊಂದನ್ನು ಅವಲಂಬಿಸ್ಕೊಂಡಿದೆ ಅಂತ ಇದರಲ್ಲಿ ನಾವು ಸ್ಪಷ್ಟೀಕರಣವಾಗಿ ಹೇಳ್ಬೋದು. ಅಂಡ್ ಇನ್ನೊಂದು, ಭಗವಂತ ಅನ್ನುವಂಥನು ಸೈನ್ಸ್ ಎಷ್ಟೇ ಮುಂದಕ್ಕೆ ಹೋದ್ರೂ ಹೆಬ್ಬೆಟ್ಟು ಗಾತ್ರದಿಂದ ನಾನು ಮುಂದೆ ಇದ್ದೀನಿ ಅನ್ನೋಂಥದ್ದನ್ನು ತೋರ್ತಾನಂತೆ. ಸೊ ಹಾಗಾಗಿ ಕೆಲವರಿಗೆ ಉತ್ಪ್ರೇಕ್ಷೆ ಅನಿಸ್ಬೋದು, ಕೆಲವರು ಮೂಢನಂಬಿಕೆನ ನಮ್ಮ ಮೇಲೆ ಬಲವಾಗಿ ಇವರು ಏರ್ತಾ ಇದ್ದಾರೆ ಅಂತ ಅನಿಸ್ಬೋದು, ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ನಾನು ಒಂದಷ್ಟು ಜನರನ್ನ ಕಾಂಟ್ಯಾಕ್ಟ್ ತಗೊಂಡು ವಿಚಾರಿಸಿ ಅದಾದ ನಂತರ ಒಂದಷ್ಟು ಜನ ಎಲ್ಲಿಯೂ ಕೂಡ ಒಂದು ಸಣ್ಣ ಚಕಾರ ಬಂದಿಲ್ಲ, ಈ ಶಬ್ದವೂ ಕೂಡ ಬಂದಿಲ್ಲ ಈ ಒಂದು ವಿಚಾರದಲ್ಲಿ. ಕೆಲವರು ನನ್ನ ಕಾಮೆಂಟ್ಸ್ ಅಲ್ಲಿ ಗಮನಿಸ್ತಿದ್ದೆ, ಕೆಲವರು ಛೇಡಿಸ್ತಾ ಇದ್ರು, ಇವೆಲ್ಲ ಫೇಕು ಡೋಂಗಿಗಳು, ಹಾಗೆ ಹೀಗೆ ಡವ್ವು ಒಳಗಡೆ ಎಲ್ಲ ಗಾಳಿ ಬೆಳಕು ಬರೋ ಥರ ಇರುತ್ತೆ, ಯಾರೋ ತಗೊಂಡು ಊಟ ತಿನ್ನಿಸ್ತಾ ಇರ್ತಾರೆ ಅವ್ರಿಗೆ ಅಂತ. ಸೊ ಅಲ್ಲೊಂದಷ್ಟು ಪ್ರತಿಕ್ರಿಯೆಗಳನ್ನು ಕೂಡ ಗಮನಿಸ್ತಾ ಇದ್ದೆ. ಈ ಸಾಧಕರು, ಈ ಯೋಗಿಗಳು ಅವರನ್ನು ನಿಂದಿಸುವಂಥದ್ದು ಮಹಾಶಾಪಕ್ಕೆ ಗುರಿಯಾಗ್ತೀರಿ ನೀವು ಅಂತ. ಹಾಗಂದು ಮಾತ್ರಕ್ಕೆ ನಾವು ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಬಟ್ ವಿಚಾರವನ್ನ ತಿಳಿಯದೆ ಪ್ರಶ್ನೆ ಮಾಡುವಂಥದ್ದು ಇದೆಯಲ್ಲ, ವಿಚಾರವನ್ನ ತಿಳಿಯದೆ ವಿರೋಧಿಸೋದಂಥದ್ದಿಲ್ಲ, ವಿಚಾರವನ್ನ ತಿಳಿಯದೆ ನಾವು ಅದನ್ನು ಟೀಕೆ ಮಾಡುವಂಥದ್ದಿಲ್ಲ, ಅದು ತಪ್ಪಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ 775 ಯಾಕೆ ಬಂತು ಅಂತ ಈಗ ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಸೊ ಆರಂಭದಲ್ಲಿ ಹೇಳಿದೆ, ಆ ಒಂದು ಮಠದ ಹೆಸರು ಬಂದು ಶ್ರೀ ಜಗದ್ಗುರು ಬೂದೀಶ್ವರ ಮಠ ಅನ್ನುವಂಥದ್ದು. ಅಂತೂರು ಬೆಂತೂರು ಅನ್ನೋ ಗ್ರಾಮದ ಮಧ್ಯೆ ಇರತಕ್ಕಂಥ ಮಠ. ಅಲ್ಲಿ ಜಗದ್ಗುರು ಬೂದೀಶ್ವರರು ಅನ್ನುವಂತಹ ಓರ್ವ ಸಿದ್ಧಿ ಪುರುಷರು ಆ ಒಂದು ಜಾಗದಲ್ಲಿ ಇದ್ರು. ಅವ್ರು ಬದುಕಿದ್ದಂಥ ವರ್ಷ ಕೇಳಿದ್ರೆ ನೀವೀಗ ಶಾಕ್ ಆಗ್ತೀರಿ. ನನಗೀಗ ಏನು ಕೇಳ್ತೀರಿ ಅಂದರೆ ಡೈರೆಕ್ಟಾಗಿ ನೀವು ಪ್ರೂಫ್ ಕೊಡುಗರು ಅಂತ ಕೇಳ್ತೀರಿ. ನಾನು ಪ್ರೆಸೆಂಟ್ ಬದುಕ್ತಾ ಇರ್ತಕ್ಕಂಥದ್ದು ಈ 21ನೇ ಶತಮಾನದಲ್ಲಿ. ಸೊ ಹಾಗಾಗಿ ನಾನು ಎಲ್ಲಿಂದ ಪ್ರೂಫ್ ತರಲಿ? ಬಟ್ ನಮ್ಮ ಪೂರ್ವಜರು ಏನನ್ನ ಬಿಟ್ಟು ಹೋಗಿದ್ದಾರೆ ಅದನ್ನಷ್ಟೇ ನಾನು ನಿಮ್ಗೆ ಹೇಳ್ದ ಹೋಗ್ಬೋದು. 775 ವರ್ಷ ಸರಿಸುಮಾರು ಇವರು ಬದುಕಿರ್ತಾರೆ. ಈಗ ನೀವು ಕೇಳ್ಬೋದು, ನಾನಂತೂ ಇದನ್ನೆಲ್ಲೂ ಕೇಳಿಲ್ವಲ್ಲಪ್ಪ, ಇಷ್ಟೊಂದು ವರ್ಷ ಬದುಕಿದ್ದಾರೆ ಅಂತ. ಅದಕ್ಕೆ ಕಾರಣವೂ ಕೂಡ ಇದೆ. 12ನೇ ಶತಮಾನ ಅಂತ ಬಂದರೆ ನಿಮಗೆ ಏನು ನೆನಪಾಗುತ್ತೆ? 12ನೇ ಶತಮಾನ ಅಂತ ಬಂದರೆ ನಿಮಗೆ ಶರಣರು, ವಚನಕಾರರು ಇದ್ದಂತಹ ಯುಗ ಅದು. ಅದರಲ್ಲಿ ಸ್ಪೆಷಲಿ ಬಸವಣ್ಣವರು, ಅಕ್ಕ ಮಹಾದೇವಿಯವರು ಇಂಥವ್ರು ಇದ್ದಂಥ ಆ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಉಳವಿ ಚನ್ನಬಸವಣ್ಣನವರು ಅಂತ ಒಬ್ಬರು ಇರ್ತಾರೆ. ಬಸವಣ್ಣನವರಲ್ಲ, ಉಳವಿ ಚನ್ನ ಬಸವಣ್ಣನವರು ಅಂತ. ಇದೇ ನಮ್ಮ ಬಸವಣ್ಣವರು ಅವ್ರನ್ನ ಮಾಮ ಮಾಮ ಮಾವ ಮಾವ ಅಂತ ಕರಿತಾ ಇರ್ತಾರೆ. ಸೊ ಬಾಂಧವ್ಯದಲ್ಲೇ ಅವರಿಬ್ಬರು ಸೋದರ ಅಳಿಯ ಸೋದರ ಮಾವ ಅಲ್ಲದೆ ಇದ್ರು ಒಂದು ನಂಬಿಕೆಯಲ್ಲಿ ಅಥವಾ ಒಂದು ಬಾಂಧವ್ಯದಲ್ಲಿ ಅವರು ಮಾವ ಅಂತ ಕರಿತಾ ಇರ್ತಾರೆ. ಆ ಉಳವಿ ಚನ್ನ ಬಸವೇಶ್ವರರು ಕೊಟ್ಟಂತ ಶಾಪ ಇವರಿಗೆ ವರವಾಗಿ ಪರಿಗಣಿಸಿರುತ್ತೆ. ಅದು ಯಾವ ರೀತಿ ಈ ಬೂದೀಶ್ವರರಿಗೆ ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. 12ನೇ ಶತಮಾನದಲ್ಲಿ ಶರಣರದೊಂದು ಮನೆ ಇರುತ್ತೆ. ಅಲ್ಲಿ ಜಾತಿ ಭೇದ, ಅದು ಇದು ತಾರತಮ್ಯ, ಮೇಲು ಕೀಳು ಯಾವುದೂ ಇರೋದಿಲ್ಲ. ಅಂತರ್ಜಾತಿ ವಿವಾಹ ನಡೀತಾ ಇರುತ್ತೆ. ಶರಣರಿಗೆ ಎಲ್ಲರನ್ನೂ ಕೂಡ ಒಂದೆಡೆಗೆ ತಗೊಂಡೋಗ್ಬೇಕು ಅನ್ನೋಂಥ ಒಂದು ನಂಬಿಕೆ ಇರುತ್ತೆ ಶರಣರಲ್ಲಿ. ವಚನವನ್ನ ಕಟ್ತಾ ಇರ್ತಾರೆ, ಬರಿತಾ ಇರ್ತಾರೆ, ಅದನ್ನ ಬಿತ್ತರಿಸ್ತಾ ಇರ್ತಾರೆ. ಜನಗಳಿಗೆ ಅದು ಅರಿವಾಗಬೇಕು, ಅದ್ರ ಬಗ್ಗೆ ತಿಳಿಬೇಕು ಅನ್ನುವಂಥ ಒಂದು ನಂಬಿಕೆಯಲ್ಲಿ, ಒಂದು ಆಶಯದಲ್ಲಿ ವಚನಕಾರರು, ಶರಣರು ಒಂದು ಚಳುವಳಿಯೇ ನಡೆದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಶರಣರ ಮನೆಗೆ ಬಂದಂಥವ್ರಿಗೆ ಊಟ ಹಾಕುವಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಈ ಬೂದೀಶ್ವರರು ಆ ಒಂದು ಶತಮಾನದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ ಹುಟ್ಟಿರ್ತಾರೆ. ಇವರು ಬಾಳೆ ಎಲೆಯನ್ನ ಹಾಕುವಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಊಟಕ್ಕೆ ಕೂತಿರ್ತಕ್ಕಂಥ ಶರಣರಲ್ಲಿ ಕೆಲವರಿಗೆ ಚೆನ್ನಾಗಿರೋ ಎಲೆ ಹಾಕುವಂಥದ್ದು, ಅವ್ರಿಗೆ ಬೇಕಾದಂಥವ್ರಿಗೆ, ಬೇಡದೇ ಇದ್ದಂಥವ್ರಿಗೆ ಒಂದು ಸಣ್ಣ ಎಲೆ, ಅರ್ಧ ಎಲೆ ಈ ರೀತಿ ಹಾಕುವಂಥದ್ದನ್ನ ಈ ಉಳವಿ ಚನ್ನಬಸವೇಶ್ವರರು ಗಮನಿಸಿರ್ತಾರೆ. ಉಳವಿ ಚನ್ನಬಸವೇಶ್ವರ ಇದೆಲ್ಲನೂ ಗಮನಿಸಿ, ಇದು ಯಾಕೋ ಸರಿ ಬರ್ತಿಲ್ಲ, ನೀನು ಮಾಡಿರ್ತಕ್ಕಂಥ ತಪ್ಪಿಗೆ 775 ವರ್ಷ ನೀನು ಈ ಭೂಮಿ ಮೇಲೆ ಬದುಕಿರು ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾರೆ. ಆಗ ಈ ಬೂದೀಶ್ವರರು ಅವರನ್ನು ಪ್ರಶ್ನೆ ಮಾಡಿ ತುಂಬ ಒಂಥರ ಆತಂಕದಲ್ಲಿ ಕೇಳ್ತಾರೆ,
ತಂದೆ ನಾನು ಈ ಜಡ ದೇಹವನ್ನು ಇಟ್ಕೊಂಡು ನಾನು 775 ವರ್ಷ ಇಲ್ಲಿ ಬದುಕಿ ನಾನು ಏನು ಸಾಧನೆ ಮಾಡಲಿ, ನಾನು ಏನು ಮಾಡಲಿ ಇಲ್ಲಿ ಅಂತ ಕೇಳ್ತಾರೆ. ಆಗ ಅವ್ರ ಕೈಲಿದ್ದಂಥ ವಿಭೂತಿ ಅಥವಾ ಬೂದಿಯನ್ನು ಕೊಟ್ಟು ಇದನ್ನು ಇಟ್ಕೊಂಡು ನೀನು ಬಂದಂತಹ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಂಥವರ ಸಮಸ್ಯೆಗಳನ್ನು ಸರಿ ಮಾಡುವುದರಲ್ಲಿ ನೀನು ಯಶಸ್ವಿಯಾಗಿ 775 ವರ್ಷ ಬದುಕುವಂತಿರ್ತಾರೆ. ಆ ಒಂದು ಕಾರಣದಿಂದ ಇವರು ಭೂಮಿ ಮೇಲೆ 775 ವರ್ಷ ಬದುಕಿರ್ತಾರೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಜಾಗದಲ್ಲಿ ಇವರನ್ನ ಬೂದೀಶ್ವರರು ಅಂತ ಕರೆದಿರ್ತಾರೆ. ಅವ್ರು ಬೂದಿಯನ್ನು ಕೊಟ್ಟಿದ್ರಿಂದ ಆ ಬೂದಿಯನ್ನು ಇಟ್ಕೊಂಡು ಇವರು ಜನರ ಸೇವೆ ಮಾಡಿದ್ರಿಂದ ಒಂದಷ್ಟು ವರ್ಷಗಳ ಕಾಲ, ಒಂದಷ್ಟು ಅಂತ ಇದೀನಿ ನೋಡಪ್ಪ ನಾನು ಬೇರೆ, 775 ವರ್ಷಗಳ ಕಾಲ ಸೊ ಬೂದೀಶ್ವರರು ಅಂತ ಅವ್ರನ್ನ ಕರೀತಾರೆ. ಅಲ್ಲೊಂದು ಜಗದ್ಗುರು ಬೂದೀಶ್ವರ ಮಠ ಅಂತ ಪ್ರೆಸೆಂಟ್ ಅಲ್ಲಿರ್ತಕ್ಕಂಥ ಮಠದ ಪೀಠಾಧಿಪತಿಯ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ಸಿದ್ಧ ಯೋಗಿ, ಈ ಪವಾಡ ಪುರುಷ, ಈ 33 ದಿನಗಳ ಕಾಲ ಅನ್ನ ನೀರು ಬೆಳಕು ಗಾಳಿ ಇದ್ಯಾವುದು ಕೂಡ ಇಲ್ಲದೆ ಬದುಕಿದ್ರಲ್ಲ ಈ ಇನ್ಸಿಡೆಂಟ್. ಸೊ ಒಟ್ಟಾರೆಯಾಗಿ ಅಂತಿಮವಾಗಿ ನನಗೆ ಏನನ್ನ ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ಆಲ್ರೆಡಿ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಯಾವ ಕಾರಣಕ್ಕೂ ಈ ಒಂದು ಇನ್ಸಿಡೆಂಟ್ ಸುಳ್ಳಾಗದೆ ಇರಲಿ ಅಂತ. ಸೊ ಯಾವುದೇ ಒಂದು ಊರಿಗೆ ಹೋದ್ರು ನೀವು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಘಟನೆ ಊರಿನಲ್ಲಿ ನಡೆದೈತೆ ಅಂತಂದ್ರೆ ಬಹುತೇಕ ಜನ ಅದ್ರ ಬಗ್ಗೆ ಜಯ ಅಂತಂದ್ರೆ ಒಂದಷ್ಟು ಜನ ಇಲ್ಲ ನಮ್ಮೂರಲ್ಲಿ ನಡೆದಿರೋದು ಸುಳ್ಳು ಅಂತ ಹೇಳ್ತಾರೆ. ಬಟ್ ಈ ಒಂದು ಊರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಒಬ್ರು ಕೂಡ ಚಕಾರ ಎತ್ತುತ್ತಾ ಇಲ್ಲ, ಒಬ್ರು ಕೂಡ ಇದು ಸುಳ್ಳು ಬಿಡ್ರಿ ನಮ್ಮೂರಲ್ಲಿ ನಡೆದಿರೋದು ಫೇಕು ಅಂತ ಅಂತಿಲ್ಲ. ಹಾಗಾದ್ರೆ ಸತ್ಯ ಎಷ್ಟಿದೆ, ವಾಸ್ತವ ಏನಿದೆ ಅದು ಭಗವಂತನಿಗೊಬ್ಬನಿಗೆ ಗೊತ್ತು, ಅಲ್ಲಿದ್ದಂಥ ಜನರಿಗೆ ಮಾತ್ರ ಗೊತ್ತು. ಅಂತಿಮವಾಗಿ ನಾವು ನೀವು ಈಗ ಏನು ಕೇಳ್ತೀವಿ ಅಂತಂದ್ರೆ, ಹೆಂಗಿದ್ರು ಅವ್ರು ಒಳಗಡೆ ಹೋಗಿದ್ರಲ್ಲ ಒಂದು ಕ್ಯಾಮ್ರಾ ಇಡಕ್ಕಾಗ್ತಿರ್ಲಿಲ್ವಾ, ನಾವು ಕೂಡ ನೋಡ್ತಿದ್ವಲ್ಲ ಪ್ರತಿದಿನ ಅಂತ ಅನ್ಸುತ್ತೆ. ಸೊ ಒಬ್ಬ ಮನುಷ್ಯ ಹಾಗಾದ್ರೆ 33 ದಿನ ಅನ್ನ ನೀರು ಗಾಳಿ ಬೆಳಕು ಏನೂ ಇಲ್ಲದೆ ಇರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಉಡ್ಕೊಳುತ್ತೆ. ಈಗ ಮನುಷ್ಯನ ದೇಹದಲ್ಲಿ ಸಪ್ತ ಧಾತುಗಳಿದೆ, ಅದೇ ರೀತಿ ಸಪ್ತ ಚಕ್ರಗಳು ಕೂಡ ಇದ್ದಾವೆ. ಆ ಸಪ್ತ ಚಕ್ರಗಳಲ್ಲಿ ಒಂದು ಆಕ್ಟಿವ್ ಆದರೂ ಕೂಡ ಸಾಧನೆ ಮಾಡಬಹುದು, ಸಿದ್ಧಿ ಪುರುಷರು ಆಗಬಹುದು. ನಮ್ಮಲ್ಲಿ ಎಷ್ಟೋ ಜನ ಈಗಲೂ ಕೂಡ ಜೀವಂತ ಸಮಾಧಿ ಪ್ರಕ್ರಿಯೆಯನ್ನು ಹೊಂದಿದವರು ಇದ್ದಾರಲ್ಲ. ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಇನ್ನೂ 100 ವರ್ಷ ಆ ಸಮಾಧಿಯಲ್ಲಿ ಅಂದ್ರೆ ಆ ಬೃಂದಾವನದಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಯಾಕೆ ಸುಳ್ಳಾಗುತ್ತೆ? ಯಡಿಯೂರು ಸಿದ್ಧಲಿಂಗೇಶ್ವರರು ಆ ಒಂದು ಜಾಗದಲ್ಲಿ ಈಗಲೂ ಕೂಡ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಅದೇ ಸುಳ್ಳಾಗುತ್ತೆ? ಸೊ ಸೈನ್ಸ್ ಹಾಗೇನೆ ಸನಾತನ ಅಂದ್ರೆ ಧರ್ಮ ಎರಡೂ ಕೂಡ ಬೇರೆ ಬೇರೆ ಆಯಾಮಗಳನ್ನೇ ಹೊಂದಿರ್ಬೋದು, ಬೇರೆ ಬೇರೆ ದೃಷ್ಟಿಕೋನದಲ್ಲೇ ಇರ್ಬೋದು. ನಾನು ವಾಸ್ತವವನ್ನು ಕೊಡ್ತೀನಿ, ನಾನು ಸಾಕ್ಷಿಗಳನ್ನು ಕೊಡ್ತೀನಿ, ನಾನು ದಾಖಲೆಗಳನ್ನು ಕೊಡ್ತೀನಿ ಅಂತ ಸೈನ್ಸ್ ಹೇಳಿದ್ರೆ, ಸನಾತನ ಧರ್ಮ ನಾನು ನಿನಗಿಂತ ಮುಂಚೆ ಬಂದಿದ್ದೀನಪ್ಪ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೈನ್ಸ್ ಬರೋದಕ್ಕಿಂತ ಮುಂಚೆ ನಾನಿದ್ದೆ, ನೀನು ಈಗ ಬಂದಿದ್ದೀಯಾ, ಬಟ್ ನೀನು ಎಲ್ಲಾನು ಕೂಡ ಸಾಕ್ಷಿಗಳು ಕೇಳ್ತದೆಯಾ, ದಾಖಲೆಗಳು ಕೇಳ್ತದೆಯಾ? ಓರ್ವ ಸಿದ್ಧಿ ಪುರುಷ ಮಾಡಿರ್ತಕ್ಕಂಥ ಯೋಗದ ಸಾಧನೆಯನ್ನು ನಾನು ಜಗತ್ತಿಗೆ ಹೆಂಗೆ ತೋರಿಸ್ಲಿ ಅಂತ ಸನಾತನ ಧರ್ಮ ಹೇಳುತ್ತೆ. ಈಗ ಒಟ್ಟಾರೆಯಾಗಿ ಆ ಸಪ್ತ ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಆಕ್ಟಿವ್ ಆದ್ರೂ ಈ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ನಾನು ಬೆಳಗ್ಗೆಯಿಂದ ಫೋನ್ನಲ್ಲಿ ಮಾತಾಡಿ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ನಲ್ಲ, ಆಗ ಯಾಕಾಗಲ್ಲ, ಆಗುತ್ತೆ, ಖಂಡಿತ ಆಗೇ ಆಗುತ್ತೆ ಅಂತ. ಬಟ್ ಅಂತಿಮವಾಗಿ ನಮಗೂ ನಿಮಗೂ ಫೈನಲ್ ಜಡ್ಜ್ಮೆಂಟ್ ಬರೋದು ಅಂತ ನಿಂತರೆ, ಅನ್ನ ಇಲ್ಲದೆ ಬೇಕಾದ್ರೆ ಒಂದು ತಿಂಗಳು ಬದುಕ್ಬೋದು, ನೀರಿಲ್ಲದೆ ಬದುಕಕ್ಕೆ ಸಾಧ್ಯನಾ? ಬಾಡಿ ನಿರ್ಜಲೀಕರಣ ಆಗೋಗುತ್ತೆ, ಡಿಹೈಡ್ರೇಷನ್ ಆಗೋಗುತ್ತೆ, ಹೆಂಗೆ ಸಾಧ್ಯ? ಬಾಡಿ ಬ್ಯಾಲೆನ್ಸ್ನ ಕಳ್ಕೊಂಡ್ಬಿಡುತ್ತೆ, ಹೆಂಗೆ ಸಾಧ್ಯ ಅಂತ. ಅದೆಲ್ಲನೂ ಮೀರಿದ್ದು 2 ನಿಮಿಷ ನಾವು ಉಸಿರು ಕಟ್ಬಿಟ್ರೆ ಬದುಕಕ್ಕಾಗಲ್ಲ ಅಂಥದ್ರಲ್ಲಿ 775 ಗಂಟೆ ಆಮ್ಲಜನಕ ಇಲ್ಲದೆ ವ್ಯಕ್ತಿ ಬದುಕಿದ್ದಾರೆ ಅಂತಂದರೆ ಸೋಜಿಗ, ಆಶ್ಚರ್ಯ, ಸೀರಿಯಸ್ಲಿ ಸರ್ಪ್ರೈಸ್. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಾನು ಒಬ್ಬ ವಿದ್ಯಾವಂತನಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನು ಅಲ್ಲಿ ಕೇಳಿ ತಿಳ್ಕೊಂಡು ಅದಾದ ನಂತರ ಈ ವಿಡಿಯೋವನ್ನು ಪ್ರಕಟ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನನ್ನ ಮೂಢನಂಬಿಕೆಯನ್ನು ಹೇರುವುದಿಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಶಕ್ತಿ ಇಲ್ಲ ಅಂತಲೂ ಕೂಡ ನಾನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಶಕ್ತಿ ಇದೆ. ಆ ಒಂದು ಶಕ್ತಿಯ ಸ್ವರೂಪವೇ ನಾವೆಲ್ಲರೂ ಕೂಡ ಇಂದಿಗೂ ಬದುಕಿದ್ದೀವಿ. ಎಲ್ಲೆಲ್ಲೋ ಏನೇನೋ ಆದ್ರೂ ಕೂಡ ಇಂದಿಗೂ ಕೂಡ ನಾವು ನೆಮ್ಮದಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ಏಕೈಕ ಕಾರಣ ನಮ್ಮ ಸನಾತನ ನಂಬಿಕೆಯಲ್ಲಿ, ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ನನ್ನ ನಂಬಿಕೆ. ಸೊ ಇದಿಷ್ಟು ಹೇಳ್ತಾ, ಕೆಲವರ ನಂಬಿಕೆಗಳಿಗೆ ಹರ್ಟ್ ಆಗಿರ್ಬೋದು, ನಾನು ಸೈನ್ಸ್ ನಂಬ್ಕೊಂಡ್ಬಿಟ್ಟಿದ್ದೀನಿ, ನಾನು ತುಂಬ ಪ್ರಾಕ್ಟಿಕಲ್ ಆಗಿದ್ದೀನಿ, ನಾನು ತುಂಬ ಮುಂದುವರೆದಿದ್ದೀನಿ, ನಮ್ಮ ಮೇಲೆಲ್ಲ ಯಾಕೆ ಹೇರ್ತೀರಾ ನೀವು ಇದನ್ನೆಲ್ಲ ಅಂತ ಅನ್ಬೋದು. ಇನ್ನು ಕೆಲವರು ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡಿ ಅಂತ ಕೇಳ್ಬೋದು. ನಾನು ಹೇಳಿದ್ನಲ್ಲ, ಆ ಒಂದು ಘಟನೆ ಅಕ್ಷರಶಃ ಅಲ್ಲಿನ ಜನ ಒಪ್ಕೊಂಡಿದ್ದಾರೆ ಅಂತಂದರೆ ನಾವು ಅವ್ರ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥದ್ದು ಬೇಡ. ಅದು ಸತ್ಯ ಇದ್ರೂ ಆಚೆಗೆ ಬರುತ್ತೆ, ಸುಳ್ಳಿದ್ರೂ ಆಚೆಗೆ ಬರುತ್ತೆ. ವೆಯ್ಟ್ ಮಾಡಿ ನೋಡೋಣ. ಬಟ್ ನನ್ನ ಆಶೆ ಏನು ಅಂತಂದರೆ ಅದು ಸುಳ್ಳಾಗದೇ ಇರಲಿ ಅನ್ನುವಂಥದ್ದೇ ನನ್ನ ಇಚ್ಛೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೇನು ಅನಿಸುತ್ತೆ ಈ ಇನ್ಸಿಡೆಂಟ್ ಬಗ್ಗೆ? ಜೊತೆಗೆ ಸ್ಪೆಷಲಿ ಅಲ್ಲಿನ ಜನರ ಹೇಳ್ತೀನಿ, ಈ ಒಂದು ಘಟನೆ ಬಗ್ಗೆ ನಿಮಗೆ ನೈಜವಾಗಿ ಏನು ಅನಿಸುತ್ತೆ ಅದನ್ನು ಹಂಚ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ಲಿ. ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಹುಡುಕ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಬರ್ಬೋದು ನಿಖರವಾದಂಥ ಮಾಹಿತಿ ಅನ್ನೋಂಥದ್ದನ್ನು. ಸೊ ಹಾಗಾಗಿ ಇದಿಷ್ಟು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಧನ್ಯವಾದ, ಥ್ಯಾಂಕ್ ಯು.